ಎಲ್ರಿಗೂ ನಮಸ್ಕಾರ. ನಾನು ಪ್ರಮೋದೇಶ್. ಇವು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ನಾನು ಮತ್ತು ನನ್ನ ಸ್ನೇಹಿತರು ಇವತ್ತು ತಲಕಾಡಿಗೆ ನಾವು ಬಂದಂಥ ವೇಳೆಯಲ್ಲಿ ನಮಗೆ ಇಲ್ಲಿ ಕಂಡಿದ್ದು ಅತಿ ಹೆಚ್ಚು ಪ್ಲ್ಯಾಸ್ಟಿಕ್ಗಳು ಯಥೇಚ್ಛವಾಗಿ ನಮಗೆ ಕಾಣ್ತಿದೆ. ಇದು ಒಂದು ರೀತಿಯಲ್ಲಿ ಧಾರ್ಮಿಕ ಮತ್ತು ಐತಿಹಾಸಿಕ ಒಂದು ಸ್ಥಳ ಆಗಿದ್ದು, ಇಲ್ಲಿ ಎಗ್ಗಿಲ್ಲದೆ ಬರುವಂತಹ ಈ ಒಂದು ಪ್ರವಾಸಿ ತಾಣಕ್ಕೆ ಸಾರ್ವಜನಿಕರು ಪ್ಲ್ಯಾಸ್ಟಿಕ್ಕನ್ನು ಬಳಸಿ ಎಲ್ಲೆಂದರಲ್ಲಿ ಬಿಸಾಕ್ತಿರುವಂಥದ್ದು. ಇದು ನಿಜಕ್ಕೂ ಒಂದು ಏನಿದೆ, ತಲಕಾಡಿನ ಈ ನದಿಯ ನೀರನ್ನು ಹಾಳು ಮಾಡುವಂಥದ್ದು. ಮತ್ತು ಇಲ್ಲಿ ಬಂದು ಜನರು ಅವರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಒಂದು ಸ್ಥಿತಿಗೆ ಜನರೇ ಅಂಥ ಒಂದು ಈ ನದಿಯನ್ನು ಹಾಳು ಮಾಡ್ತಾ ಇರುವಂತಹ ಘಟನೆ ಇಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಇಲ್ಲಿನ ಒಂದು ಏನಿದೆ ಸ್ಥಳೀಯ ಆಡಳಿತ ಇದ್ರ ಕಡೆ ಗಮನ ಹರಿಸಬೇಕು. ಇಲ್ಲಿಗೆ ಬರುವಂಥ ಸಾರ್ವಜನಿಕರಿಗೆ ಏನು ಪ್ಲ್ಯಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಬಿಸಾಡೋದಕ್ಕೆ ಬಿಡದೇ ಒಂದು ಕಟ್ಟುನಿಟ್ಟಿನ ಶಿಸ್ತ ಕ್ರಮವನ್ನು ಇಲ್ಲಿ ಬಳಸೋ ರೀತಿಯಲ್ಲಿ ಒಂದು ಜಾರಿಗೆ ತರಬೇಕು. ಸಾರ್ವಜನಿಕರು ಸಹ ಈ ಒಂದು ಪರಿಸರವನ್ನು ನಾಶ ಮಾಡೋಕ್ಕಿಂತ ಅದನ್ನು ರಕ್ಷಿಸುವಂಥದ್ರಲ್ಲಿ ನಮ್ಮದು ಒಂದು ಪ್ರಮುಖ ಪಾತ್ರವಿದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಸಹ ದಯಮಾಡಿ ಇಲ್ಲಿ ಎಲ್ಲೆಂದರಲ್ಲಿ ಈ ರೀತಿಯಲ್ಲಿ ಬಿಸಾಕುವಂಥದ್ದನ್ನು ದಯವಿಟ್ಟು ಕಡಿಮೆ ಮಾಡಿ ಅಂತ ಹೇಳ್ತೀನಿ. ನೀವು ಈ ಸಂದರ್ಭದಲ್ಲಿ ಇದನ್ನು ಗಮನಿಸ್ಬೋದು. ಇಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದೆ, ಇದು ನದಿ. ಇಲ್ಲಿ ಎಷ್ಟೋ ಜನ ಬಂದಂಥ ಪ್ರವಾಸಿಗರು ಅಲ್ಲಿ ಕೊಳದಲ್ಲಿ ನದಿಯಲ್ಲಿ ಈಜಾಡ್ತಿದ್ದಾರೆ. ಆದರೆ ನೀವು ಅದೇ ಪಕ್ಕದ ಬಲಭಾಗದಲ್ಲಿ ಗಮನಿಸ್ಬೋದು, ಇಲ್ಲಿ ಎಲ್ಲಂದರಲ್ಲೂ ವಾಟರ್ ಬಾಟ್ಲುಗಳಾಗಿರ್ಬೋದು ಮತ್ತು ಊಟ ಮಾಡಿದಂತಹ ಪ್ಲೇಟ್ಗಳನ್ನಾಗಿರ್ಬೋದು, ಮತ್ತು ಅಲ್ಲಿ ಅದನ್ನೆಲ್ಲ ಸುಟ್ಟು ಬಿಸಾಡಿರುವಂಥದ್ದು, ಮತ್ತು ಈ ಕಡೆ ಚೀಲಗಳಾಗಿರ್ಬೋದು, ಈ ರೀತಿಯಲ್ಲಿ ನಡೆದಿರುವಂಥದ್ದು ಆಗಿದೆ. ಮತ್ತು ತಲಕಾಡು ಅಂತ ಹೇಳಿದ್ರೆ ಅದು ಒಂದು ಮುರುಳುಗಾಡು ಅಂತೇಳಿ ನಾವೆಲ್ಲರೂ ಅದನ್ನು ಭಾವಿಸ್ತೀವಿ. ಇಲ್ಲಿ ಯಾವ ಕಾರಣಕ್ಕೆ ಈ ಒಂದು ಮರಳನ್ನು ಈ ರೀತಿ ಬಗ್ದಿದ್ದಾರೋ ಅದು ಗೊತ್ತಿಲ್ಲ. ಇಲ್ಲಿ ನನ್ನ ಕಣ್ಣು ಕಾಣ್ತಾ ಇರೋವಂಥದ್ದು ಅಲ್ಲಿ ನೀರು ತುಂಬಿಕೊಂಡಿರುತ್ತದು, ಮತ್ತು ಅದಕ್ಕೆ ಬೇಕಂತಲೇ ಒಂದಷ್ಟು ಕಸವನ್ನು ಬಂದಂಥ ಸಾರ್ವಜನಿಕರು ಅಲ್ಲಿ ಬಿಸಾಕಿರುವಂಥದ್ದು ನಮಗೆ ನೇರವಾಗಿ ಕಾಣ್ತಾ ಇದೆ. ಇದೆಲ್ಲ ಒಂದು ರೀತಿಯಲ್ಲಿ ಈ ಒಂದೇನಿದೆ ಈ ಒಂದು ಕ್ಷೇತ್ರಕ್ಕೆ ಇತಿಹಾಸವನ್ನು ಹಾಳು ಮಾಡುವಂಥ ಕೆಲಸದಲ್ಲಿ ಈ ರೀತಿಯ ಕೃತ್ಯಗಳು ನಡೀತಿದ್ದಾವೆ. ದಯಮಾಡಿ ಇನ್ನಾದ್ರೂ ಬರುವಂಥ ಸಾರ್ವಜನಿಕರಾಗಿರ್ಬೋದು, ಮತ್ತು ತಾಲೂಕು ಆಡಳಿತ ಆಗಿರ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಈ ರೀತಿಯಲ್ಲಿ ಒಂದೇನಿದೆ ಐತಿಹಾಸಿಕ ಒಂದು ತಾಣಗಳ ಹಿನ್ನೆಲೆಯನ್ನು ನಶಿಸದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಜಿಲ್ಲಾಡಳಿತ ವಹಿಸಬೇಕು. ನಮಸ್ಕಾರ.